ದಾವಣಗೆರೆಯಲ್ಲಿ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿದ್ದ ಜೋಡಿಯ ಹೈ ಡ್ರಾಮಾ ಒಂದು ನಡೆದಿದೆ. ಇಬ್ಬರು ಕೂಡ ಪರಸ್ಪರ ಸುದ್ದಿಗೋಷ್ಠಿಗಳನ್ನು ನಡೆಸಿ ಆರೋಪ ಪ್ರತ್ಯಾರೋಪಗಳನ್ನು ಮಾಡಿದ್ದಾರೆ. ಮದುವೆ ಆಗೋದಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿ ರುದ್ರೇಶ್ ವಿರುದ್ಧ ಮಹಿಳೆ ಆರೋಪವನ್ನು ಮಾಡಿದರೆ ಮೇಘ ಎಂಬಾಕೆ ಬೇರೆಯವನ ಜೊತೆ ಸಂಬಂಧ ಇದೆ ಅಂತೇಳಿ ರುದ್ರೇಶ್ ಕೂಡ ಈಗ ಪ್ರತ್ಯಾರೋಪವನ್ನು ಮಾಡ್ತಾ ಇರುವಂಥದ್ದು. ಮೇಘ ವಿರುದ್ಧ ಒಂದು ವಿಡಿಯೋ ಆಡಿಯೋವನ್ನು ಕೂಡ ಈತ ಬಿಡುಗಡೆ ಮಾಡಿದ್ದಾನೆ ರುದ್ರೇಶ್. ಮೇಘ ನನ್ನನ್ನು ಬಿಟ್ಟು ಬೇರೆಯವನ ಜೊತೆಗೂ ಕೂಡ ಸಂಬಂಧವನ್ನು ಹೊಂದಿದ್ಲು, ಆ ವಿಡಿಯೋ ನನ್ನ ಬಳಿ ಇದ್ವು, ಡಿಲೀಟ್ ಮಾಡೋದಕ್ಕೆ ಹಲ್ಲೆಯನ್ನೂ ಮಾಡಿದರು, ನಾನು ಅವರ ಮೇಲೆ ಅಟ್ರಾಸಿಟಿ ಕೇಸ್ ಮಾಡಿದ್ದೇನೆ ಅಂತ ರುದ್ರೇಶ್ ಹೇಳಿದ್ದಾನೆ. ಇದು ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿದ್ದವರಂತ ಅಂಥವರ ಹೈ ಡ್ರಾಮಾ ಇದು. ಇವರಿಬ್ಬರು ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿದ್ದರು, ಈಗ ಸುದ್ದಿಗೋಷ್ಠಿ ಮಾಡಿ ಕೆಸರೆರ ಚಾಟವನ್ನು ನಡೆಸಿದ್ದಾರೆ ಒಬ್ಬರ ಮೇಲೆ ಒಬ್ಬರು. ಅವರು ನನಗೆ ವಿಡಿಯೋಗಳನ್ನು ಮಾಡಿಕೊಂಡು ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿಕೊಂಡು ಇದನ್ನು ಮಾಡುತ್ತಿದ್ದೇನೆ ಅಂತಂದು ಅವರು ಮೊನ್ನೆ ಪ್ರೆಸ್ ಮೀಟ್ ಮಾಡಿರ್ತಾರೆ. ಆ ವಿಡಿಯೋಗಳಿಗೆ ಎಲ್ಲ ಸಾಕ್ಷಿಗಳು ನನ್ನ ಹತ್ರ ಇರುತ್ತವೆ. ಅದನ್ನು ನಾನು ಸಾಕ್ಷಿಗಳನ್ನು ಇಟ್ಕೊಂಡು ನಾನು ಮಾಂತೇಶ್ ಅವರು ಇದನ್ನು ಮಾಡಿಕೊಂಡು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ತಾರೆ. ಅವರು ನನ್ನನ್ನು ಕರ್ಕೊಂಡು ಹೈಸ್ಕೂಲ್ ಫೀಲ್ಡ್ ಹತ್ರ, ಅಂದರೆ ಈ ಹಿಂದೆ ಸುಮಾರು 1 ತಿಂಗಳಿಂದ ನನ್ನನ್ನು ಕರೆಸಿ ಹೈಸ್ಕೂಲ್ ಫೀಲ್ಡ್ ಹತ್ರ ನನ್ನನ್ನು ಇದನ್ನು ಮಾಡಿ ಜಾತಿ ನಿಂದನೆ ಅಂತ ಇದನ್ನು ಪ್ರೆಸ್ ಮೀಟು ಮಾಡ್ತೀನಿ ಅಂತೇಳಿ ಹೇಳಿ ಇದನ್ನು ಮಾಡಿ ಅವರು ಕರೆಸಿರ್ತಾರೆ ನನ್ನ. ಆವಾಗ ಜಾತಿ ನಿಂದನೆಗೆ ಬಗ್ಗೆ ನನಗೆ ಅವಾಚ್ಯ ಶಬ್ದಗಳಿಂದ ಬೈದು ನನ್ನನ್ನು ಬೆದರಿಕೆ ಹಾಕಿಬಿಟ್ಟು ಕಳಿಸಿರುತ್ತಾರೆ. ಆಗ ನಾನು ಈ ವಿಡಿಯೋಗಳನ್ನು ಎಲ್ಲಾದರೂ ಹೊರಗಡೆ ಬಿಟ್ಟೆ ಅಂತಂದರೆ ನನಗೆ ಜೀವ ಬೆದರಿಕೆ ಹಾಕಿ ನನ್ನನ್ನು ನೀನೆಲ್ಲೂ ಅಡ್ಡಾಡೋಕ್ಕೆ ಬಿಡಲ್ಲ, ಅಂದರೆ ಹೊರಗಡೆ ಎಲ್ಲೂ ನನ್ನನ್ನು ಇದನ್ನು ಮಾಡೋಕ್ಕೆ ಬಿಡಲ್ಲ, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಜೀವ ಬೆದರಿಕೆ ಮಾಡಿರುತ್ತಾನೆ. ಮೇಘಾಳು ನನಗೆ ಸುಮಾರು 4 ವರ್ಷಗಳಿಂದ ಪರಿಚಯ ಇರುತ್ತಾಳೆ. 4 ವರ್ಷಗಳಿಂದ ಪರಿಚಯ ಇದ್ದು ನಾನು ಅವಳು ಇದು ಫೇಸ್ಬುಕ್ಕಲ್ಲಿ ಕಾಂಟ್ಯಾಕ್ಟ್ ಮಾಡಿರ್ತಾಳೆ. ನನಗೆ 4 ವರ್ಷಗಳಿಂದ ಪರಿಚಯ ಇದ್ದು ನನ್ನ ಮೇಲೆ ಮಾಂತೇಶ್ ಎನ್ನುವವರು ಅವಳನ್ನು ಕರೆದುಕೊಂಡು ಬಂದು ಸುಳ್ಳು ದೂರನ್ನು ಕೊಡಿಸಿರುತ್ತಾರೆ. ಅತ್ಯಾಚಾರ ಮಾಡಿರುತ್ತೇನೆ ಅಂತಂದು ಚನ್ನಗಿರಿಯಲ್ಲಿ ಮೇ 18ನೇ ತಾರೀಕು ಸುಳ್ಳು ದೂರನ್ನು ಕೊಡಿಸಿರುತ್ತಾರೆ. ಸುಳ್ಳು ದೂರು ಕೊಡಿಸಿ ಅವಳ ಜೊತೆ ಕರ್ಕೊಂಡು ಬಂದು ಅವಳಿಗೆ ಎಲ್ಲ ಮೇಘ ನಾನು 4 ವರ್ಷದಿಂದ ಪರಿಚಯ ಆದ್ವಿ. 4 ವರ್ಷದಿಂದ ಪರಿಚಯ ಆಗಿ ಅಲ್ಲಿಂದ ನಾವು ಅವನು ಈಗ ಬೇರೆ 2 ಮದುವೆ ಆಗಿರುತ್ತಾಳೆ. ಅವಳು 2 ಮದುವೆ ಆದಾಗ ಆ ಎರಡನೇ ಮದುವೆ ಅವಳಿಗೆ ಮೋಸ ಆಗಿರುತ್ತೆ. ಆ ಮೋಸದಲ್ಲಿ ನನ್ನನ್ನು ಅವಳು ಕಾಂಟ್ಯಾಕ್ಟ್ ಮಾಡ್ತಾಳೆ. ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದಾಗ ನಾನು ಏನಂತ ಹೇಳುತ್ತೇನೆ ಅಂತಂದರೆ, ಅವನು ನನಗೆ ಪರಿಚಯ ಇರುವ ಹುಡುಗ, ನಾನು ನನಗೆ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಇದನ್ನು ಮಾಡಿರ್ತೀನಿ. ಆಗ ಅವಳು ಏನು ಮಾಡಿರ್ತಾಳೆ, ನನಗೆ ಹೆಲ್ಪ್ ಮಾಡಿ ಅಂತ ಅಂದ್ಬಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿರ್ತಾಳೆ. ಕಾಂಟ್ಯಾಕ್ಟ್ ಮಾಡಿದಾಗ ಅವಾಗ ನಾನೇ ಹೇಳುತ್ತೇನೆ, ಸರಿ ಆಯಿತು, ನಿನಗೆ ಕಾಂಟ್ಯಾಕ್ಟು ಇರೋದು ಯಾರಿಗೂ ಹೇಳ್ಬಾರ್ದು ಅಂತಂದು ನಾನು ಅವಳಿಗೆ ಹೇಳ್ತೀನಿ. ಹೇಳಿದಾಗ ಅವಳು ನನ್ನ ಹತ್ರ ಸುಮಾರು 6-7 ತಿಂಗಳು ನನ್ನ ಹತ್ರ ಚೆನ್ನಾಗಿ ಮಾತಾಡ್ಕೊಂಡಿದ್ದು ಅವಳಿಗೆ ನನ್ನ ಮೇಲೆ ಪ್ರೀತಿ ಇದಾಗುತ್ತೆ. ಪ್ರೀತಿ ಇದಾದಮೇಲೆ ನನ್ನ ಹತ್ರ ಹೇಳ್ತಾಳೆ ಅವಳು. ಹೇಳಿದಾಗ ಈ ಥರ ಇರೋಣ ಅಂತಂದು, ಈ ಥರ ಅಂದರೆ ಯಾವ ಥರ ಅಂತ ನಾನು ಕೇಳಿದಾಗ ಲಿವಿಂಗ್ ಟುಗೆದರಲ್ಲಿ ಇರೋಣ ಅಂತ ಹೇಳಿದಾಗ ನಾನು ಅದಕ್ಕೆ ಸಹ ಒಪ್ಪಿರೋದಿಲ್ಲ. ಅವಾಗ ಮದುವೆ ನಿನಗೆ ಈ ಮೊದಲೇ ಕೇಸ್ ಆಗಿದೆ, ಆ ಕೇಸಲ್ಲಿ ನಿನಗೆ ನಾನು ಮತ್ತೆ ಇದರಲ್ಲಿ ಇಂಟರ್ಫಿಯರ್ ಆದರೆ ನನ್ನ ಮರ್ಯಾದೆನೂ ಹೋಗುತ್ತೆ, ಮರ್ಯಾದೆ ಹೋದಾಗ ಸರಿ ಆಗೋದಿಲ್ಲ ಅಂತ ಹೇಳಿದಾಗ ಅವಳಿದ್ದವಳು ಏನಂತಾಳೆ, ನಾನು ಹೇಳಿದರೆ ಅಷ್ಟೇ ಇದಾಗೋದು ಅಂತಂದ್ಬಿಟ್ಟು ಅಲ್ಲಿಂದ ಅವಳ ಪರಿಚಯ ಶುರು ಆಗುತ್ತೆ. ಶುರು ಆದಾಗ ಅವಳಿಗೆ ನಾನು ಮೀಟ್ ಆಗೋದು ಬರೋದು ಯಾವುದನ್ನು ನಾವು ಮುಂದೆ ಒರೆಸಿರೋದಿಲ್ಲ. ಸುಮಾರು 1 ವರ್ಷ ಆದ ನಂತರ ಮೇಘಾಳು ನಾನು ಮೀಟ್ ಆಗೋ ಸಂದರ್ಭ ಬಂದ ನಂತರ ಅವಳಿಗೆ ನಾನು ಹೇಳುತ್ತೇನೆ, ಏನಂದು ಅಂದರೆ, ಇವಳಿಗೆ ನೀನು ಮೊದಲೇ ಈ ಥರ ಕೇಸ್ ಮಾಡ್ಕೊಂಡಿದ್ಯಾ, ಈ ವಿಷಯ ಗೊತ್ತಾದರೆ ಬೇಡ, ನಮ್ಮಿಬ್ಬರ ಸಂಬಂಧ ಈ ಥರ ಇರೋದು ಬೇಡ ಅಂತಂದ್ಬಿಟ್ಟು ಕೇಳಿದಾಗ ಅವಳು ಸರಿ ಆಯಿತು, ನಾನು ಯಾರಿಗೂ ಹೇಳೋದಿಲ್ಲ, ನೀನು ಯಾರಿಗೂ ಹೇಳೋದಿಲ್ಲ ಅಂತ ಹೇಳಿದಾಗ ಅವಾಗ ನಾವು ಒಪ್ಪಿಗೆ ತಗೊಂಡು ನಾವು ಈ 4 ವರ್ಷ ನಾನು ಅವಳು ಇಬ್ಬರು ಅನ್ಯೋನ್ಯವಾಗಿ, ಅಂದರೆ ಯಾರ ಹತ್ರನೂ ತಿಳಿಸಿದೆ ಇರೋದು ರೀತಿಯಲ್ಲಿ ಇರುತ್ತೇವೆ. ಆಗ ಸುಮಾರು ನನಗೆ ನನ್ನ ಮನೆಯಲ್ಲಿ ಆಗಿರಲಿ ಹೊರಗಡೆ ಆಗಿರಲಿ ಯಾರೇ ಆಗಿರಲಿ ಫೋನ್ ಮಾಡೋದು, ಇದನ್ನು ಮಾಡೋದು, ನನ್ನ ಮನೆಯಲ್ಲಿ ಮದುವೆ ಮಾಡೋ ಪ್ರಸ್ತಾಪ ಮಾಡುತ್ತಾ ಬರುವಾಗ ಇವಳಿಗೆ ಆ ವಿಷಯ ತಿಳಿದು ಇವಳು ಅದಕ್ಕೆ ಅಡ್ಡಿಪಡಿಸುತ್ತಾ ಬರ್ತಾಳೆ.
ಅಡ್ಡಿಪಡಿಸುತ್ತಾ ಬರುತ್ತಾಳೆ. ಯಾಕೆ ಏನು ಅಂತಂದಾಗ ಅವಳು ನನಗೆ ಏನಂದು ಹೇಳುತ್ತಾಳೆ ಅಂತಂದರೆ, ನನ್ನನ್ನು ಬಿಟ್ಟು ನೀನು ಬೇರೆ ಯಾರನ್ನೂ ಮದುವೆ ಆಗಬಾರ್ದು, ಬೇರೆ ಯಾರನ್ನೂ ಮದುವೆ ಆಗಬಾರ್ದು ಅಂತ ಹೇಳಿದಾಗ ನನಗೆ ಅವಾಗ ನಾನೇನು ಮಾಡ್ತೀನಿ, ಮೇಘನ್ನ ಇಲ್ಲ, ನಾನು ನನ್ನ ಮನೆಯವರಿಗೋಸ್ಕರ ಆಗಬೇಕು, ನಾನು ನಿನ್ನನ್ನು ಮೊದಲೇ ಹೇಳಿದ್ದೆ, ನಾನು ನಿನಗೆ ಏನಂದು, ನಾನು ನಿನ್ನನ್ನು ಲೈಫ್ ಲಾಂಗ್ ನೋಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳಿದ್ದೆ, ನಾನು ಹೌದು ಅಂತ ಒಪ್ಪಿದ್ದೆ ನೀನು, ಆ ಕಾರಣದಿಂದ ನಾನು ಮನೆಯವರಿಗೋಸ್ಕರ ನಾನು ಮದುವೆ ಆಗುತ್ತೇನೆ ಅಂತಂದು ಹೇಳಿದಾಗ ಅವಳು ನನಗೆ ನಿರಾಕರಿಸಿ, ನನಗೆ ನೀನು ಮೋಸ ಮಾಡಿದರೆ ನಿನ್ನ ಹೆಸರು ಬರೆದಿಟ್ಟು ನಾನು ಸಾಯುತ್ತೇನೆ ಅಂತಂದುಬಿಟ್ಟು ನನಗೆ ಸ್ಟೇಟಸಲ್ಲಿ ಹಾಕೋದು, ಫೇಸ್ಬುಕ್ಕಲ್ಲಿ ಹಾಕೋದು, ಈ ಥರ ಮಾಡುತ್ತಾ ಬರುತ್ತಿದ್ದಳು. ಆ ಹೆದರಿಕೆಗೆ ನಾನು 4 ವರ್ಷ ನಾನು ಏನು ಯಾರಿಗೂ ಹೇಳದಂಗೆ ನಾನು ನಡೆಸ್ಕೊಂಡು ಬಂದೆ. ಈಗ ನನಗೆ ಅವಳು ಏನಂತ ದೂರು ಕೊಟ್ಟು ಇದನ್ನು ಮಾಡಿದ್ದಾಳೆ ಅಂತಂದರೆ, ನನಗೆ ಮದುವೆ ಆಗುತ್ತೇನೆ ಅಂತಂದು ಮೋಸ ಮಾಡಿ ನನ್ನ ವಿರುದ್ಧ ಇವನು ಅತ್ಯಾಚಾರ ಮಾಡಿದ್ದಾನೆ ಅಂತಂದ್ಬಿಟ್ಟು ನನಗೆ ದೂರು ಕೊಟ್ಟು ಹೋಗಿರುತ್ತಾಳೆ. ಈ ದೂರು ಪ್ರಕರಣ ದಾಖಲು ಮಾಡಲು ಕಾರಣ ಏನು ಅಂತಂದರೆ, ಹಂಸ TV ಮಾಂತೇಶ್ ಅಂದರೆ ವುಮನ್ ರೈಟ್ಸ್ ಕೌನ್ಸಿಲ್ ಆಫ್ ಇಂಡಿಯಾ ಕರ್ನಾಟಕ ಅಂತ ಏನೋ ಬರುತ್ತೆ ಅವ್ರದ್ದು. ಈ ಸುಳ್ಳು ದೂರು ದಾಖಲು ಮಾಡೋಕ್ಕೆ ಕಾರಣಕರ್ತರು ಅವರೇನೆ. ಅದಕ್ಕೆ ಸಾಕ್ಷಿಗಳು ನನ್ನ ಹತ್ರ ಎಲ್ಲದೂ ಇದೆ. ಅವ್ರು ಹೇಳಿರೋದಕ್ಕೆ ಆಗಿರಲಿ, ಅವ್ರು ಕರ್ಕೊಂಡು ಬಂದು ಮಾಡಿಸಿರೋದಕ್ಕೆ ಆಗಿರಲಿ, ಪ್ರತಿಯೊಂದು ಸಾಕ್ಷಿ ನನ್ನ ಹತ್ರ ಇದೆ. ಆ ಸಾಕ್ಷಿಗಳನ್ನು ಇಟ್ಕೊಂಡು ಬಿಟ್ಟು ನಾನು ಅವಳ ವಿರುದ್ಧ ನಾನು ಮಾತನಾಡೋಕ್ಕೆ ಅವರ ಮನೆಗೆ ಹೋದಾಗ ಇವರು ಅರೆಬೆತ್ತಲೆಯಾಗಿ ಇರೋದು ನನಗೆ ವಿಡಿಯೋ ಮಾಡೋಕ್ಕೆ ಚಿತ್ರೀಕರಣ ಎಲ್ಲದನ್ನು ಮಾಡ್ಕೊಂಡು ಬಂದೆ. ಆ ನಂತರ ನಾನು ಏನು ಮಾಡಿದೆ ಅಂತಂದರೆ, ವಿಡಿಯೋ ಮಾಡಿಕೊಂಡು ಹೊರಗೆ ಬಂದ ನಂತರ ನನಗೆ ಹಂಸ TV ಮಾಂತೇಶ್ ಅನ್ನೋನು ಕರೆ ಮಾಡುತ್ತಾನೆ. ಕರೆ ಮಾಡಿಬಿಟ್ಟು, ರುದ್ರೇಶ್ ನೀನು ಎಲ್ಲಿಂದನೂ ನನ್ನ ಕೈಯಿಂದ ಎಲ್ಲೂ ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ, ಯಾಕೆ ಅಂತಂದರೆ ಯಾರನ್ನು ಬೇಕಾದರೂ ಕೇಳ್ಕೊ, ನೀನು ದಾವಣಗೆರೆಯಲ್ಲಿ ಹಂಸ TV ಮಾಂತೇಶ್ ಅಂದರೆ ಹೇಳ್ತಾರೆ, ನೀನು ಯಾವುದೋ ನೀನು ಯಾವುದೋ ಚಾನಲ್ಲು, ಆ ಚಾನಲ್ಲು, ಈ ಚಾನಲ್ಲು ಅಂತ ಹೇಳ್ತಿದೆಯಲ್ಲ, ಇದರಿಂದ 10 ಚಾನಲ್ಲಿಗೆ ಬೇಕಿದ್ರೆ ಕೊಡ್ಕೊ, ನಾನು ಫೇಸ್ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ನನಗೆ ಬೆದರಿಕೆ ಹಾಕಿರುತ್ತಾರೆ. ಇದು ಸಹ ನನ್ನ ಹತ್ರ ಆಡಿಯೋ ಇರುತ್ತದೆ. ನಮ್ಮ ಪ್ರತಿನಿಧಿ ಮಹಾದೇವ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಹಾದೇವ್, ಆಕೆ ನೋಡಿದ್ರೆ ನನಗೆ ಮೋಸ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾಳೆ, ಈತ ಇಲ್ಲ ನನಗೆ ಮೋಸ ಆಗಿದೆ ಅಂತ ಹೇಳ್ತಾ ಇದ್ದಾನೆ. ಏನು ಇವರಿಬ್ಬರ ಕಹಾನಿ? ನವೀನ್, ಏನ್ ಇಬ್ಬರದಿಂದ ಕಳೆದ ಒಂದು ವಾರದಿಂದಲೂ ಕೂಡ ಇಬ್ಬರದು ಭಾರಿ ಹೈಡ್ರಾಮಾ ನಡೀತಾನೆ ಇದೆ. ರುದ್ರೇಶ್ ಮತ್ತು ಮೇಘ ಅಂತ ಹೇಳಿ ಮಹಿಳೆ ಮತ್ತು ಯುವಕ ಇವರು. ಮೂಲತಃ ಇವರು ದಾವಣಗೆರೆಯವರೇ. ಮಹಿಳೆ ಏನು ಮಾಡ್ತಾ ಇದ್ದಾರೆ ಅಂದ್ರೆ, 9 ವರ್ಷದ ಹಿಂದೆ ಕೂಡ ಗಂಡನಿಗೆ ಒಂದು ವಿಚ್ಛೇದನವನ್ನು ಕೊಟ್ಟು ದಾವಣಗೆರೆಯಲ್ಲಿ ಬಂದು ವಾಸ ಇರ್ತಾಳೆ. ಈ ಒಂದು ಸಮಯದಲ್ಲಿ ಹಲವಾರು ಯುವಕರ ಕೆಲವೊಂದಿಷ್ಟು ಅವರಿಗೆ ಪರಿಚಯ ಆಗಿರುತ್ತೆ. ಪರಿಚಯ ಆದ ನಂತರ ಇಲ್ಲಿ ಕೂಡ ಅಂದ್ರೆ ದಾವಣಗೆರೆ ಮೂಲದ ರುದ್ರೇಶ್ ಜೊತೆ ಆಕೆಗೆ ರಿಲೇಷನ್ ಇರುತ್ತೆ. ಅಂದ್ರೆ ಸುಮಾರು 2-3 ವರ್ಷಗಳಿಂದ ಆಕೆಯ ಜೊತೆಗೆ ಅಂದ್ರೆ ಮೇಘ ಯುವಕನ ಜೊತೆಗೆ ಸಂಬಂಧವನ್ನು ಹೊಂದಿರ್ತಾಳೆ. ಆದ್ರೆ ಇತ್ತೀಚೆಗೆ ನನಗೆ ರುದ್ರೇಶ್ ತುಂಬಾ ಕಾಟವನ್ನ ಕೊಡ್ತಾ ಇದ್ದಾನೆ. ಬೇರೆಯವ್ರ ಜೊತೆಗೆ ನನಗೆ ಈ ರೀತಿ ಆದಂತಹ ಸಂಬಂಧ ಇಟ್ಕೊಳ್ಳೋಕೆ ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ, ನಾವು ಒಂದಾಗಿ ಅಂದ್ರೆ ಮದುವೆಯಾಗಿ ಜೊತೆಗಿರೋಣ ಅಂತ ಹೇಳ್ತಾರೆ. ಆದ್ರೆ ರುದ್ರೇಶ್ ಇದಕ್ಕೆ ಒಪ್ಪಿರೋದಿಲ್ಲ. ಹೀಗಾಗಿ ನನಗೆ ಆತ ಕಾಟವನ್ನ ಕೊಡ್ತಾ ಇದ್ದಾನೆ, ಬೇರೆಯವ್ರ ಜೊತೆಗೂ ಮದುವೆ ಆಗಕ್ಕೆ ಬಿಡಲ್ಲ ಅಂತ ಹೇಳಿ ಒಂದು ದಾವಣಗೆರೆಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಆತನ ವಿರುದ್ಧ ಹರಿಯಿರ್ತಾಳೆ ಮತ್ತು ಆತನ ವಿರುದ್ಧ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಕೂಡ ಒಂದು ಪ್ರಕರಣವನ್ನ ಕೂಡ ದಾಖಲು ಮಾಡಿರ್ತಾಳೆ. ನನಗೆ ವಂಚನೆಯನ್ನ ಮಾಡಿದ್ದಾನೆ, ನನಗೆ ಕಿರುಕುಳನ್ನ ಕೊಡ್ತಾ ಇದ್ದಾನೆ ಅಂತ ಹೇಳಿ ಒಂದು ಪ್ರಕರಣವನ್ನು ದಾಖಲು ಮಾಡಿರ್ತಾಳೆ. ಸುದ್ದಿಗೋಷ್ಠಿಯನ್ನು ನಡೆಸಿ ಇದು ಸುದ್ದಿ ಬಿತ್ತರಾಗ್ತಾ ಇದ್ದಂತೆ ಆತನು ಕೂಡ ರುದ್ರೇಶ್ ಈಗ ಆಕೆ ವಿರುದ್ಧ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಹಲವು ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದಾನೆ. ಅಂದ್ರೆ ಇವತ್ತು ಬೇರೆಯವ್ರ ಜೊತೆಗೂ ಸಂಬಂಧ ಹೊಂದಿದ್ಲು, ನನ್ನ ಜೊತೆ ಆಗಿದ್ರೆ ನಾನು ಮದುವೆ ಆಗ್ಬೋದಾಗಿತ್ತು, ಆದ್ರೆ ಬೇರೆಯವ್ರ ಜೊತೆಗೂ ಸಂಬಂಧ ಹೊಂದಿದ್ರು, ನನ್ನ ಕಡೆ ವಿಡಿಯೋ ಇತ್ತು. ಇದನ್ನ ನಾನು ಪ್ರಶ್ನೆ ಮಾಡಿದಾಗ ಈ ರೀತಿಯಾಗಿ ನನ್ನ ಮೇಲೆ ಒಂದು ದೂರನ್ನ ದಾಖಲಿಸುವಂತ ಮತ್ತು ನನ್ನ ವಿರುದ್ಧ ಸುದ್ದಿಗೋಷ್ಠಿ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ನಾನು ಆಕೆ ಮದುವೆಗೆ ಯಾವುದೇ ರೀತಿಯಂತ ಅಡ್ಡಿಯನ್ನ ಪಡಿಸಿಲ್ಲ, ಅವಳೇ ಒಂದು ಸೂಸೈಡ್ ಅನ್ನ ಮಾಡ್ಕೋತೀನಿ ಅಂತ ಹೇಳಿ ನನ್ನನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದು, ನನ್ನ ರಿಲೇಷನ್ ಅನ್ನ ನೀನು ಬಿಡಬೇಡ, ಜೊತೆಗೆ ಯಾವಾಗ್ಲೂ ಅಂತ ಹೇಳಿ ಕಣ್ಣೀರನ್ನ ಹಾಕ್ತಾ ಇದ್ರು, ಜೊತೆಗೆ ಅಳ್ತಾ ಇದ್ರು. ಹೀಗಾಗಿ ಮತ್ತೆ ಎಲ್ಲಾದ್ರೂ ಆತ್ಮಹತ್ಯೆ ಮಾಡ್ಕೊಂಡ ಅಂತ ಹೇಳಿ ನಾವು ಅವಳಿಗೆ ಯಾವಾಗ್ಲೂ ಸಾಂತ್ವನ ಹೇಳುವಂತ ಕೆಲಸವನ್ನ ಮಾಡ್ತಾ ಇದ್ದೆ. ಯಾವುದೇ ಕಾರಣಕ್ಕೂ ನಾನು ಅವಳಿಗೆ ಅಡ್ಡಿಪಡಿಸೋದಾಗ್ಲಿ ಅಥವಾ ಬೆದರಿಕೆ ಹಾಕೋದಾಗ್ಲಿ ಯಾವುದೇ ಕೆಲಸವನ್ನ ಮಾಡಿಲ್ಲ ಅಂತ ಹೇಳಿ ಒಂದು ಮಾತನ್ನ ಹೇಳಿದ್ರು. ಜೊತೆಗೆ ಆತ ಬೇರೆ ಏನು ವ್ಯಕ್ತಿ ಜೊತೆಗೆ ಇದ್ದಂತ ಪ್ರಶ್ನೆಯನ್ನ ಮಾಡಿದ್ದಕ್ಕೆ ಈಗ ನನ್ನ ಮೇಲೇನೆ ಒಂದು ಕೇಸನ್ನ ದಾಖಲಿಸಿದ್ದಾರೆ. ಅದಕ್ಕಾಗಿ ನಾನು ಅವಾಗ ಈ ವಿಡಿಯೋನ ಇಟ್ಕೊಂಡು ಪ್ರಶ್ನೆ ಮಾಡಿದಾಗ ನನ್ನ ಮೇಲೆ ಹಲ್ಲೆ ಕೂಡ ಮಾಡಿದ್ರು, ನನಗೆ ಜಾತಿ ನಿಂದನೆಯನ್ನು ಕೂಡ ಮಾಡಿದ್ರು. ಹೀಗಾಗಿ ನಾನು ಜಾತಿ ನಿಂದನೆಯನ್ನ ಕೇಸ್ ಮಾಡಿದ್ದೇನೆ. ಇದರಲ್ಲಿ ಯಾವುದೇ ರೀತಿ ಅಂತ ನಂದು ತಪ್ಪು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಆರೋಪ ಮತ್ತು ಪ್ರತ್ಯಾರೋಪ ಇಬ್ರು ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾರು ಸರಿ ಯಾರು ತಪ್ಪು ಅನ್ನೋದು ಪೊಲೀಸರು ಇದನ್ನ ತನಿಖೆಯನ್ನು ನಡೆಸಿ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಬೇಕಾಗಿದೆ. ನವೀನ್, ಥ್ಯಾಂಕ್ ಯು ಮಹಾದೇವ್.